ನಮಸ್ಕಾರ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಒಂದು ವಿಶೇಷವಾದ ಒಂದು ಸಂಚಿಕೆ ಇದು. ನಮ್ಮ ಜೊತೆಗಿದ್ದಾರೆ ಗಾಯತ್ರಿ ಶೇಷಗಿರಿ ಅಂತ. ಇವರು ಮೂಲತಃ ತೀರ್ಥಹಳ್ಳಿಯವರು. ಅವ್ರ ಬಗ್ಗೆ ಇನ್ನೂ ತುಂಬ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಮೇಡಮ್, ನಮ್ಮ ಚಾನಲ್ಗೆ ನಿಮಗೆ ಸುಸ್ವಾಗತ. ಥ್ಯಾಂಕ್ ಯು ಮೇಡಮ್. ಎಸ್. ಸೊ ವೀಕ್ಷಕರೇ, ಇತ್ತೀಚೆಗೆ ಹೋದ್ವಾರ ನಾವು ಮೇಡಮ್ ಗಾಯತ್ರಿ ಶೇಷಗಿರಿ ಅವ್ರು ಬರೆದಿರೋಂಥ ಜೋಪಾನ ಸಖಿ ಜೋಪಾನ ಅಂತ ಸ್ತನದ ಕ್ಯಾನ್ಸರ್ ಬಗ್ಗೆ ಅನೇಕ ಅರಿವು ಮೂಡಿಸುವಂತಹ ಕೃತಿಗಳಿರುವಂತಹ ಒಂದು ವಿಶೇಷ ಪುಸ್ತಕ ಇದು. ಇದರ ಪುಸ್ತಕದ ಲಾಂಚ್ ಆಗಿದ್ದು ಲಾಸ್ಟ್ ವೀಕು ತೀರ್ಥಹಳ್ಳಿಲೇ. ನಾನು ಹೋಗಿದ್ದೆ. ತುಂಬ ಚೆನ್ನಾಗಿ ಅಲ್ಲಿ ತೀರ್ಥಹಳ್ಳಿ ತುಂಬ ಒಳ್ಳೆ ರೆಸ್ಪಾನ್ಸು ಸಹ ನಮಗೆ ಬಂತು. ಸೊ ಮೇಡಮ್ ಖುದ್ದಾಗಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ಈ ಪುಸ್ತಕದ ಬಗ್ಗೆ ಸುಮಾರು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಿದ್ದಾರೆ. ಅದಕ್ಕಿಂತ ಮುಂಚೆ ಮೇಡಮ್ ಗಾಯತ್ರಿ ಶೇಷಗಿರಿ ಅವ್ರ ಬಗ್ಗೆ ಕೆಲವು ವಿಷಯಗಳನ್ನ ಹೇಳ್ತೀನಿ. ಗಾಯತ್ರಿ ಶೇಷಗಿರಿ ಅವರು ಹುಟ್ಟಿದ್ದು ಉಡುಪಿಯಲ್ಲಿ, ಮಣಿಪಾಲಲ್ಲಿ. ಅವರು ಬೆಳೆದಿದ್ದು ಮತ್ತು ಓದಿದ್ದು ನಮ್ಮ ಶಿವಮೊಗ್ಗದ ಕಮಲಾ ನೆಹರು ಕಾಲೇಜಲ್ಲಿ ಅವರು ಗ್ರ್ಯಾಜುಯೇಷನ್ ಮಾಡ್ತಾರೆ. ಮತ್ತು ಮುಂದೆ ಅವರು ಜರ್ನಲಿಸಮ್ ಮತ್ತು ಕಮ್ಯುನಿಕೇಷನಲ್ಲಿ ಸಹ ಅವರು MA ಮಾಡಿದ್ದಾರೆ ಜರ್ನಲಿಸಮಲ್ಲಿ. ಅವರು ತೀರ್ಥಹಳ್ಳಿಲಿ ಅನೇಕ ಪತ್ರಿಕೆಗಳಿಗೆ ಅವರು ರಿಪೋರ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಮತ್ತು ಅನೇಕ ಕೃತಿಗಳಿಗೆ ಅವರು ಆರ್ಟಿಕಲ್ಸ್ನ ಬರೆದಿದ್ದಾರೆ. ಅವರು ಬರೆದಂಥ ಇಂಪಾರ್ಟೆಂಟು 4 ಪುಸ್ತಕಗಳ ಬಗ್ಗೆ ಹೇಳ್ತೀನಿ. ಕೃಷಿ ಒಡಲು, ವಿಹಂಗಮದ ಜಂಗಮ, ಗಣಪತಿ ಉತ್ತುಂಗ, ಅರಿವಿನೊಂದಿಗೆ ನಮ್ಮ ಪಯಣ ಅಂತ 4 ಕೃತಿಗಳಲ್ಲಿ ಅವರು ಆರ್ಟಿಕಲ್ಸ್ ಎಲ್ಲ ಬರೆದಿದ್ರು. ಅವರ ಮೊದಲನೇ ಪುಸ್ತಕ ಈ ಜೋಪಾನ ಸಖಿ ಜೋಪಾನ ಅಂತ. ಇದು ಸ್ತನ ಕ್ಯಾನ್ಸರ್ ಕುರಿತಾದಂಥ ಮಾಹಿತಿಗಳಿರುವಂಥ ಅದು ಕೃತಿಯಾಗಿದೆ. ಮತ್ತು ಇವರು ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಸದಸ್ಯರು ಸಹ. ಅವರು ಅನೇಕ ಮಹಿಳಾ ಪರ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಮತ್ತು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆ ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಚಾನಲ್ಗೆ ಸುಸ್ವಾಗತ. ಮೇಡಮ್ ನಮಸ್ಕಾರ. ಸೊ ಹೇಳಿ ಮೇಡಮ್, ನೀವೇ ಹೇಳಿ, ಇವಾಗ ನಿಮಗೆ ಏನು ಪ್ರೇರಣೆ ಆಯಿತು ಈ ಪುಸ್ತಕ ಬರೆಯೋದಕ್ಕೆ? ನನಗೆ ಅಂತಂದರೆ ನಾನು ಮೊದಲಿಂದನೂ ಪತ್ರಿಕೆಗಳಲ್ಲೆಲ್ಲ ಬರಿತಾ ಇದ್ದೆ, ಆರ್ಟಿಕಲ್ಗಳನ್ನೆಲ್ಲ ಬರಿತಾ ಇದ್ದೆ. ಬುಕ್ ಮಾಡಬೇಕು ಅನ್ನೋ ಅಂಥದ್ದೊಂದು ಮನಸ್ಸಲ್ಲಿ ಇತ್ತು. ಏನಾದರೂ ಸಮಾಜಮುಖಿಯಾಗಿರಬೇಕು ಅನ್ನೋದು ಅದು ಮುಖ್ಯವಾದಂಥ ಒಂದು ಅಜೆಂಡಾ ಆಗಿತ್ತು ನಂದು. ಇದು ಜೋಪಾನ ಸಖಿ ಜೋಪಾನ ಅನ್ನುವಂಥದ್ದು ಹೇಗೆ ಬಂತು ಅಂತಂದರೆ, ಮೊದಲಿಗೆ ನನ್ನ ಅಕ್ಕನಿಗೆ ಸ್ತನ ಕ್ಯಾನ್ಸರ್ ಅಂತ ಹೇಳಿ ಗುರುತಿಸ್ತಿದ್ರು. ಅವಳಿಗೆ ಒಂದು ಸ್ತನದಲ್ಲಿ ಒಂದು ಟ್ಯೂಮರ್ ಆಗಿತ್ತು. ಅದನ್ನು ರಿಮೂವ್ ಮಾಡಿದ್ರು. FNSC ಕಳಿಸಿದಾಗ C ನೆಗೆಟಿವ್ ಅಂತಲೇ ಬಂದಿತ್ತು. ಕೆಲವು ವರ್ಷದ ನಂತರ ಅವಳಿಗೆ ಸ್ತನ ಇದು ಯುಟ್ರಸ್ಸಿಗೆ ಕ್ಯಾನ್ಸರ್ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಯಿತು. ಅವಳನ್ನು ನಾವು ಕಳ್ಕೊಳ್ಬೇಕಾದಂಥ ಒಂದು ಸಂದರ್ಭ ಒದಗಿತು. ಆನಂತರ ಏನಾಯ್ತು ಅಂದರೆ, ನಾನು ಒಂದಿನ ಪ್ರಯಾಣ ಮಾಡುವಾಗ ಒಬ್ಬರು ಮಹಿಳೆ ನನಗೆ ಭೇಟಿಯಾದರು. ಅವರು ಸ್ತನ ಕ್ಯಾನ್ಸರಿಗೆ ಬಾಧಿತರಾಗಿ ಅವರು ಸ್ತನವನ್ನು ಕೂಡ ತೆಗೆದಂಥ ವಿಚಾರವನ್ನು ಅವ್ರು ನನ್ನ ಹತ್ರ ಹೇಳಿದರು. ಭಾಳಷ್ಟು ವಿಚಾರಗಳನ್ನು ನನ್ನ ಹತ್ರ ಅವರು ಚರ್ಚೆ ಮಾಡಿದರು. ಆವಾಗ ನನಗೆ ನನ್ನ ಅಕ್ಕನ ಸಾವಿಗೆ ಎಲ್ಲೋ ಒಂದು ಕಡೆ ಇವ್ರು ಹೇಳಿರೋ ಅಂಥ ವಿಚಾರಗಳು ಕೂಡ ಕಾರಣ ಆಗಿರ್ಬೋದು ಅಂತೇಳಿ ನನಗೆ ಅನಿಸ್ಲಿಕ್ಕೆ ಶುರು ಆಯಿತು. ಅದೇನೋ ಗೊತ್ತಿಲ್ಲ, ಆ ಮಹಿಳೆ ಭೇಟಿಯಾದ ನಂತರ ನನಗೆ ಭಾಳಷ್ಟು ಜನ ಸ್ತನ ಕ್ಯಾನ್ಸರಿಗೆ ಬಾಧಿತರಾದಂಥ ಮಹಿಳೆಯರು ನನ್ನ ಸಂಪರ್ಕಕ್ಕೆ ಬಂದರು. ಅವರೆಲ್ಲರ ಒಂದು ಮನಸ್ಥಿತಿಯನ್ನು ನಾನು ಗಮನಿಸಿದಾಗ, ಬೇರೆ ಇನ್ಯಾವುದೇ ಒಂದು ಕ್ಯಾನ್ಸರಿಗೆ ಗುರಿಯಾದ್ರೂ ಕೂಡ ಇಷ್ಟೊಂದು ಮಹಿಳೆಯರು ಮುಜುಗರಕ್ಕೆ ಈಡಾಗೋದಿಲ್ಲ. ಏಕೆಂದರೆ ಅವರು ಮೊದಲೇ ನಾವು ಯೋಚನೆ ಮಾಡಬೇಕಾದಂಥದ್ದು ಒಂದು ಸೆನ್ಸೇಷನಲ್ ಪಾರ್ಟ್ ಅನ್ನೋವಂಥದ್ದು ಇಲ್ಲಿ ಇಂಪಾರ್ಟೆಂಟ್. ನೀವು ಡಾಕ್ಟ್ರಾಗಿ ಇದು ನಿಮಗೆ ತುಂಬ ಅನುಭವ ಆಗಿರುತ್ತೆ. ಆ ಕಾರಣಕ್ಕಾಗಿ ನಾವು ಹೆಚ್ಚಿನ ಮಹಿಳೆಯರು ಮುಜುಗರ ಅನ್ನೋ ಕಾರಣಕ್ಕಾಗಿ ಅವರು ಡಾಕ್ಟ್ರ್ ಹತ್ರ ಹೋಗೋದಿಲ್ಲ. ಮತ್ತು ಮೇಲ್ ಡಾಕ್ಟ್ರ್ ಹತ್ರ ಹೋಗಲಿಕ್ಕೆ ಅಂಜಿಕೆ ಇರುತ್ತೆ, ಮುಜುಗರ ಇರುತ್ತೆ. ಇದನ್ನೆಲ್ಲ ಇಟ್ಕೊಂಡು ಅವರು ಡಾಕ್ಟ್ರ್ ಹತ್ರ ಹೋಗದಿದ್ದಾಗ ಏನಾಗುತ್ತೆ ಅಂತಂದರೆ, ಅವರು ಕೊನೆಯ ಒಂದು ಹಂತವನ್ನು ಮೀರುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಆ ಕಾರಣಕ್ಕಾಗಿ ನನಗನ್ನಿಸ್ತು ಇದ್ರ ಬಗ್ಗೆ ಖಂಡಿತ ನಾವು ಜಾಗೃತಿಯನ್ನು ಮೂಡಿಸಲೇಬೇಕು ಅಂಥೇಳಿ.
ನಾನು ಆ ಕಾರಣಕ್ಕಾಗಿ ಬೇರೆ ಬೇರೆ ಸ್ತನಬಾಧಿತ ಮತ್ತು ಸರ್ವೈವರ್ಸ್ ಏನಿದ್ದಾರೆ ಅವರನ್ನೆಲ್ಲರನ್ನೂ ಭೇಟಿ ಮಾಡಿದೆ, ಡಾಕ್ಟರ್ಸನ್ನು ಭೇಟಿ ಮಾಡಿದೆ. ಅವಾಗ ನನಗೆ ಒಂದು ಬುಕ್ ಬರೀಲೇಬೇಕು, ಇದ್ರ ಬಗ್ಗೆ ಜಾಗೃತಿ ಮೂಡಿಸಲೇಬೇಕು. ಯಾಕೆಂದರೆ ಇವತ್ತು ಯೂಟ್ಯೂಬ್ಗಳಲ್ಲಿ ಹೆಚ್ಚಿನ ಸಂದರ್ಶನಗಳನ್ನೆಲ್ಲ ನೋಡ್ತಾರೆ, ಜನ ತಿಳ್ಕೊಳ್ತಾರೆ. ಆದರೆ ನನಗಿರುವಂಥದ್ದು ಬರವಣಿಗೆಯಲ್ಲಿ ಸ್ಕಿಲ್ ಇರೋವಂಥದ್ದು. ನಾನು ಬರವಣಿಗೆ ಮೂಲಕ ಅತ್ಯಂತ ಸರಳವಾಗಿ ಪ್ರತಿ ಮನೆಗೂ, ಪ್ರತಿ ಒಬ್ಬ ಮಹಿಳೆಗೂ, ಪ್ರತಿಯೊಬ್ಬರಿಗೂ ಕೂಡ ತಲುಪುವ ಹಾಗೆ ನಾನು ಏನಾದ್ರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದ್ದರಿಂದ ನಾನು ಜೋಪಾನ ಸಖಿ ಜೋಪಾನ ಅನ್ನುವಂಥ ಬುಕ್ಕಿನ ಮೂಲಕ ಅವೇರ್ನೆಸ್ಗಾಗಿ ಈ ಬುಕ್ಕನ್ನು ಮಾಡಿದ್ದೀನಿ. ಖಂಡಿತ ಮೇಡಮ್, ನೀವು ಹೇಳಿದ್ದ ಎಲ್ಲ ಪಾಯಿಂಟ್ಸು ಅಕ್ಷರಶಃ ನಿಜ, ಅದರಲ್ಲಿ ಏನು ಡೌಟೇ ಇಲ್ಲ. ಸೊ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ ಬಗ್ಗೆ ಇರೋಂಥ ಪುಸ್ತಕಗಳೇ ತುಂಬ ಅಪರೂಪ. ನಾನು ಕ್ಯಾನ್ಸರ್ಗೆ ಆನ್ಸರ್ ನನ್ನ ಪುಸ್ತಕ ಬರೆಯೋವಾಗಲೇ ನಾನು ಚೆಕ್ ಮಾಡಿದೆ ಇದೇ ಫೀಲ್ಡಲ್ಲಿ ಬೇರೆ ಬರೆದಿರೋವಂಥ ಪುಸ್ತಕಗಳು ಇದೆಯಾ ಅಂತ. ನನಗೆ 2 ಥರ ಪುಸ್ತಕಗಳು ಸಿಕ್ತು. ಒಂದು ಡಾಕ್ಟ್ರುಗಳು ಬರೆದಿರೋವಂಥದ್ದು. ಡಾಕ್ಟ್ರುಗಳು ಕೆಲವು ಬರೆದಿರೋವಂಥದ್ದು ಹೇಗಿತ್ತು ಅಂದರೆ, ಅದು ಓದಿದ್ರೆ ನನಗೆ ಭಯ ಆಗುವಷ್ಟು ಭಯ ಹುಟ್ಟಿಸೋ ಅಂಥ ಪುಸ್ತಕಗಳಿರುತ್ತೆ. ಮತ್ತು ಎರಡನೇದೇನೆಂದರೆ ಸರ್ವೈವರ್ಸು, ಅವರೇ ಕ್ಯಾನ್ಸರು ಚಿಕಿತ್ಸೆ ಪಡೆದು ಅದನ್ನು ಗೆದ್ದು ಅವ್ರು ಏನೇನು ಅನುಭವಿಸಿದ್ರು ಅಂತ ಅವ್ರ ಅನುಭವಗಳನ್ನು ಬರೆದಿರೋವಂಥ ಸೆಕೆಂಡ್ ಕ್ಯಾಟಗರಿ. ಅದು ಸರ್ವೈವರ್ಸ್ ಎಲ್ಲ ಬರೆದಿರ್ತಾರೆ, ಯೂಶ್ವಲಿ ಚೆನ್ನಾಗಿ ಬರೆದಿರ್ತಾರೆ. ಯಾಕಂದರೆ ಅವರ ಅನುಭವದಿಂದ ಬರೆದಿರ್ತಾರಲ್ಲ, ಅವರು ಪಾಪ ಅವರು ಕಾಮನ್ ಸಿಂಪಲ್ ಲ್ಯಾಂಗ್ವೇಜಲ್ಲೇ ಬರೆದಿರ್ತಾರೆ, ಆದರೆ ಚೆನ್ನಾಗಿರೋಂಥ ಪುಸ್ತಕಗಳು ಬರೆದಿದ್ದಾರೆ. ಇನ್ನೊಂದು ಇವರು ಒಂದು ವಿಶಿಷ್ಟವಾದ ಕ್ಯಾಟಗರಿ. ಅವರು ಸರ್ವೈವರು ಅಲ್ಲ, ಅವರು ಡಾಕ್ಟ್ರು ಅಲ್ಲ, ಆದರೆ ಅವರು ಒಬ್ಬ ಜರ್ನಲಿಸ್ಟ್ ಆಗಿ ಇದ್ರ ಬಗ್ಗೆ ಅವರು ಒಂದು ಇಂಟ್ರೆಸ್ಟ್ ತೊಗೊಂಡು ತುಂಬ ಜನ ಸರ್ವೈವರ್ಸ್ನ ಖುದ್ದಾಗಿ ಅವ್ರು ಹೋಗಿ ಅವ್ರ ಊರಿಗೆ ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡಿ ಬರೆದಿರೋವಂಥ ಪುಸ್ತಕ ತುಂಬ ಚೆನ್ನಾಗಿದೆ. ಮತ್ತು ಮೇಡಮ್ ಇನ್ನೊಂದು ವಿಷಯ ಹೇಳಿದ್ರು, ಈ ಸ್ತನದ ಬಗ್ಗೆ, ಸ್ತನದಲ್ಲಿ ಏನಾದ್ರು ಆಗ್ಬಿಟ್ಟಿದೆ ಅಂದರೆ ಒಂದು ಮುಜುಗರ, ಒಂದು ಶೇಮು, ಅಯ್ಯೋ ಇದನ್ನು ಹೋಗಿ ತೋರಿಸ್ಬೇಕಾ, ಡಾಕ್ಟ್ರು ಮುಟ್ಟು ನೋಡ್ತಾರೆ ಅಂದರೆ ಅದಕ್ಕೆ ಸ್ವಲ್ಪ ಇದು ಮಾಡ್ತಾರೆ, ಹಂಚ್ಕೋತಾರೆ ಪೇಷಂಟು. ಮೇಡಮ್, ನೀವು ನಂಬ್ತಿರೋ ಬಿಡ್ತಿರೋ, ಲೇಡೀಸು ಬರ್ತಾರೆ ನನಗೆ ತೋರ್ಸೋಕ್ಕೆ. ನಾನು ಲೇಡಿ ಡಾಕ್ಟ್ರ್ ಆಗಿದ್ರೂ ಸಹ ಅವ್ರಿಗೆ ಬಿಚ್ಚಿ ತೋರ್ಸೋಕ್ಕೆ ಅವರು ಪಾಪ ಸಂಕೋಚ ಪಟ್ಕೋತಾರೆ ಅಲ್ವಾ. ಏನಂದರೆ ನಮ್ಮ ಸಮಾಜದಲ್ಲೇ ಈ ಸ್ತನದ ಬಗ್ಗೆ ಎಷ್ಟು ಒಂದು ಸಂಕುಚಿತ ಮನೋಭಾವ ಅಂದರೆ, ಅದು ಒಂದು ಬಾಡಿ ಪಾರ್ಟ್ ಅಷ್ಟೇ. ನಮಗೆ ಕೈ ಇದೆ, ಕಾಲಿದೆ, ಅದೇ ಥರ ಅದು ಒಂದು ಬಾಡಿ ಪಾರ್ಟ್ ಆದರೂ ಸಹ ಈ ಇಷ್ಟೊಂದು ಮುಜುಗರ ಪಡೋವಂಥದ್ದಾಗಲಿ, ಅವಮಾನ ಪಡೋವಂಥದ್ದು, ಕ್ಷೇಮ ಆಗೋವಂಥದ್ದು ಏನೂ ಅಲ್ಲ. ಅದೊಂದು ನಾರ್ಮಲ್ ಅಂಗ ಆಗಿದ್ರು ಸಹ ನಮ್ಮ ಇದರಲ್ಲಿ ಮುಚ್ಚಿ ತಾಯಿ ಯೂಶಲಿ ಹೇಳ್ತಾರಲ್ವಾ, ಬ್ರಾ ಹಾಕೊಂಡು ಹೋಗ್ಬೇಕು, ಅದು ತೋರಿಸ್ಕೋಬಾರ್ದು, ಇದು ದೀಪ ಆಯಿತು, ಎಲ್ಲಿ ಕೈ ಎತ್ತು, ಕೈ ಎತ್ತಾಗ ಒಂಚೂರು ಕಾಣ್ತಾ ಇದೆ, ಇದು ಸರಿ ಇಲ್ಲ, ಸರಿಯಾಗಿ ಮುಚ್ಕೋಬೇಕು ಅಂತ ಹೇಳಿ 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 ಏನಾಗ್ಬಿಡುತ್ತೆ ಹೆಣ್ಮಕ್ಳಿಗೆ ಆಮೇಲೆ ಏನೋ ಕಾಯಿಲೆ ಬಂದ್ರೂ ತೋರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ನನ್ಗನ್ಸೋದು ಮಹಿಳೆಯರನ್ನು ಯಾವಾಗಲೂ ಒಂದು ಚೌಕಟ್ಟೊಳಗೆ ಇಟ್ಟು ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಒಂದು ಮಾತಿದೆ, ಬಡವ ನೀ ಮಡಗ್ದಂಗಿರು ಅಂತ ಹೇಳಿ ಒಂದು ಮಾತು. ಅಂದ್ರೆ ನೀನು ಸಣ್ಣ ಇರುವ ಬಾಲ್ಯದಿಂದಲೂ ಕೂಡ ಅವಳಿಗೆ ನೀನು ಈ ಥರ ಹೆಚ್ಚು ನಗಬಾರ್ದು, ನೀನು ಇದೇ ಥರನೇ ಕುತ್ಕೊಳ್ಬೇಕು, ಇದೇ ಥರನೇ ನಡಿಗೆ ನಿಂದಿರಬೇಕು, ನೀನು ಹೆಚ್ಚು ಯಾರ ಜೊತೆ ಮಾತಾಡಬಾರ್ದು ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲೇ ಅವಳನ್ನು ಹೆಚ್ಚಾಗಿ ತಂದೆ ತಾಯಿ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಅವಳನ್ನು ಬೆಳೆಸೋದ್ರಿಂದ ನಾನು ಹೀಗೇ ಇರಬೇಕು ಅನ್ನುವಂಥ ಚೌಕಟ್ಟನ್ನು ಕೂಡ ಅವಳು ಹಾಕೊಂಡು ಬಿಡ್ತಾಳೆ. ಇದೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ಅವಳಿಗೆ ಸಾಮಾಜಿಕವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಆಗಿರ್ಬೋದು, ಅವಳ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳುವಾಗ ಅವಳಿಗೆ ತುಂಬ ಸಮಸ್ಯೆ ಆಗುತ್ತೆ. ಇವತ್ತಿನ ಹೆಣ್ಮಕ್ಳು ತುಂಬ ಧೈರ್ಯದಿಂದ ಓಡಾಡ್ತಿದ್ದಾರೆ, ಆದರೂ ಕೂಡ ಎಲ್ಲೋ ಒಂದು ಕಡೆ ಆ ಒಂದು ಮುಜುಗರ ಅನ್ನೋಂಥದ್ದು ಇದೆಯಲ್ಲ, ಒಳಗಡೆ ಭಯ ಅನ್ನೋದು ಒಳಗಡೆ ಯಾವತ್ತಿಗೂ ಇದ್ದೇ ಇರುತ್ತೆ. ಆ ಕಾರಣಕ್ಕೆ ಅವಳು ಈ ಒಂದು ಅಸ್ವಸ್ಥತೆಯನ್ನು ಕೂಡ ಎಲ್ಲೋ ಒಂದು ಕಡೆ ಮುಚ್ಚಿಟ್ಟು ಬಿಡ್ತಾಳೆ. ಅದು ಅವಳಿಗೆ ತುಂಬ ಒಂದು ಹೊಡೆತವನ್ನು ಕೊಡುತ್ತೆ ಅಂತ ನನಗೆ ಭಾಳ ಅನಿಸ್ತಾ ಇತ್ತು. ಈ ಕಾರಣಕ್ಕೆ, ಯಾಕೆ ಅಂದರೆ ನಾವು ಸೆಕ್ಸ್ ಅನ್ನೋ ಒಂದು ವಿಚಾರವನ್ನು ನಾವು ಎಲ್ಲೂ ಕೂಡ ನಾವು ಓಪನ್ ಆಗಿ ಮಾತಾಡಲಿಕ್ಕೆ, ಯಾರು ಚರ್ಚೆ ಮಾಡಲಿಕ್ಕೆ ಇದನ್ನು ಒಪ್ಕೊಳ್ಳೋದೇ ಇಲ್ಲ. ಇದನ್ನು ಮಡಿವಂತಿಕೆ ಅನ್ನುವ ಒಂದು ಚೌಕಟ್ಟಿನಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲರೂ ಒಂದು ಯಾರ ಹತ್ರನೂ ಮಾತಾಡಲಿಕ್ಕೆ, ಇದನ್ನು ಯಾರ ಹತ್ರ ಚರ್ಚೆ ಮಾಡಲಿಕ್ಕೆ ಹೆದರುವಂಥ ಪರಿಸ್ಥಿತಿ ಇದಾಗಿದೆ. ಯಾಕಂದರೆ ನಮ್ಮ ಸ್ಕೂಲು ಕಾಲೇಜಲ್ಲಾಗಿರ್ಬೋದು ಅಥವಾ ಮನೆಯಿಂದ ಆಗಿರ್ಬೋದು, ಇದ್ರ ಬಗ್ಗೆ ನಮಗೆ ಒಂದು ಒಳ್ಳೆಯ ನಾಲೆಡ್ಜನ್ನು ನಮಗೆ ಕೊಡ್ತಾ ಇಲ್ಲ. ಅದು ಸಮಸ್ಯೆ ಅಂತ ಹೇಳಿ ನನಗೆ ಅನಿಸುತ್ತೆ. ಖಂಡಿತ, ಅದರಲ್ಲಿ ಏನೂ ಆಶ್ಚರ್ಯನೇ ಇಲ್ಲ.
ಇದ್ರ ಬಗ್ಗೆ ಎಷ್ಟು ಮಾತಾಡಲ್ಲ, ಅದು ಯಾರು ಓಪನ್ ಆಗಿ ಮಾತಾಡಲ್ಲ. ಹೌದು. ಮತ್ತೇನಾಗ್ಬಿಡುತ್ತೆ, ನಾವು ಈ ಸ್ತನದ ಕ್ಯಾನ್ಸರ್ನ ಬೇಗ ಪತ್ತೆ ಮಾಡೋಕ್ಕೆ ನಾವು ನಿಮ್ಮ ಸ್ತನನ ನೀವೇ ಮುಟ್ಟಿ ನೋಡ್ಕೊಳ್ಳಿ, ಹೌದು. ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಲ್ಲ, ಅದನ್ನ ಪರೀಕ್ಷೆ ಮಾಡ್ಕೊಳಕ್ಕೆ ಹೆದರ್ತಾರೆ ಜನ. ಹೌದು, ಅವರಿಗೆ ಮುಜುಗರ. ಹ್ಮ್. ಯಾಕೆಂದ್ರೆ ಅವರ ಸ್ತನವನ್ನ ಅವರೇ ಮುಟ್ಟಿ ನೋಡ್ಕೊಳ್ಳಿಕ್ಕೆ ಹಿಂಜರಿಕೆ ಭಯ. ಅವರಲ್ಲಿದೆ. ಹೌದು. ಯಾಕೆಂದ್ರೆ ಅಷ್ಟೊಂದು ಆ ರೀತಿ ಅವೈಜ್ಞಾನಿಕವಾಗಿ ನಮ್ಮನ್ನ ಪೋಷಿಸಲಾಗ್ತಾ ಇದೆ ಅನ್ನೋದು ಇಲ್ಲಿ ಒಂದು ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ನಮ್ಗೆ ಇವತ್ತು ಶಿಕ್ಷಣ ಸಿಗ್ತಾ ಇದೆ, ಆದ್ರೆ ಅದು ನೈತಿಕವಾದ ಶಿಕ್ಷಣ ಸಿಗ್ತಾ ಇಲ್ಲ, ಮತ್ತೆ ನಾವು ಆಲೋಚಿಸುವಂತ ಶಿಕ್ಷಣ ಸಿಗ್ತಾ ಇಲ್ಲ. ಇದು ನಮ್ಗೆ ಮಾರ್ಕ್ಸಿಗಾಗಿ ಮಾತ್ರ ನಾವು ಇವತ್ತು ಶಿಕ್ಷಣವನ್ನ ಪಡಿತಾ ಇದ್ದೀವಿ ಅನ್ನೋದೆಲ್ಲ ಇದು ನಾವು ಗಮನಿಸಬೇಕಾಗಿರುವಂಥ ವಿಚಾರ. ಈ ಕಾರಣಕ್ಕಾಗಿ ಮಹಿಳೆಯರು ಅದರಲ್ಲೂ ನಾವು ತುಂಬ ಒಂದು ಸೋಷಲ್ ಆಗಿ ಯೋಚನೆ ಮಾಡುವಂತಹ ಮಹಿಳೆಯರು ಕೂಡ ಈ ವಿಚಾರವಾಗಿ ತುಂಬಾ ಹಿಂಜರಿಕೆಯನ್ನ ಹೊಂದಿರ್ತಾರೆ. ಖಂಡಿತ. ಬರೀ ನಾವು ತೋರಿಸ್ಕೊಳ್ಳೋದು, ನಮ್ಮ ಬಟ್ಟೆಗಳು ಹಾಕೊಳ್ಳೋದ್ರಲ್ಲಿ ನಾವು ಮಾಡ್ರನ್ ಅಂತ ನಾವು ತೋರಿಸ್ಕೊಂಡ್ರು ಸಹ ನಾವು ಮನಸ್ಸಲ್ಲಿ ನಾವು ಯೋಚನೆ ಮಾಡೋ ರೀತಿ ಎಲ್ಲ ಒಂದೇ ತರ ಇರುತ್ತೆ. ಯಾಕಂದ್ರೆ ನಮ್ಮ ಇಡೀ ಸಮಾಜದಲ್ಲಿರೋ ಕಟ್ಟುಪಾಡೆ ಹಾಗೆ. ಸೊ ಮಹಿಳೆಯರೇ, ಮೇಡಮ್ ಹೇಳಿ ನೀವು ಕೇಳಿಸ್ಕೊಂಡ್ರಲ್ಲ, ಯಾವತ್ತೂ ನಮ್ಮ ಬಾಡಿ ಬಗ್ಗೆ ನಮ್ಗೆ ಯಾವತ್ತೂ ಶೇಮ್ ಇರಬಾರ್ದು. ನಮ್ಮ ಬಾಡಿ ಯಾವುದೇ, ಮತ್ತೇನಂದ್ರೆ ಈ ಸ್ತನ ನಾವು ಹೇಳ್ತೀವಿ, ನೀವು ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ನಿಮ್ಮ ಸ್ತನ ಯಾವ ಥರ ಇದೆ, ಎರಡೂ ಸ್ತನ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಅದು ನೋಡೋಕ್ಕೆ ಕೆಲವರು ನಾಚ್ಕೊತಾರೆ, ಯಾಕಂದ್ರೆ ಅದು ಅಭ್ಯಾಸನೇ ಇಲ್ಲ. ಯಾವತ್ತೂ ಹಾಗೆ ನೋಡಬಾರ್ದು, ಅದು ಕೆಟ್ಟದದು, ಮುಚ್ಚಿಡ್ಬೇಕು ಅದನ್ನ. ಸೊ ಏನು ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಖಂಡಿತ ನಿಮ್ಮ ಬಾಡಿ ಹೇಗೆ ಇರಲಿ ನೋಡಿ, ಎಲ್ಲ ಪಿಕ್ಚರಲ್ಲೆಲ್ಲ ತೋರಿಸ್ತಾರೆ ಮೇಡಮ್, ಇಷ್ಟು ಸೈಜ್ ಇದ್ದರೆ ಮಾತ್ರ ಅದು ಅಟ್ರಾಕ್ಟಿವ್, ಇಷ್ಟು ದಪ್ಪ ಇರಬೇಕು, ಇಷ್ಟು ಕಲರ್ ಇರಬೇಕು, ಈ ಥರ ಶೇಪ್ ಇದ್ದರೆ ಮಾತ್ರ ಅದು ನಾರ್ಮಲ್ ಅಟ್ರಾಕ್ಟಿವ್ ಅಂತ ಹೇಳಿರ್ತಾರೆ. ಆದರೆ ಸ್ತನ ಒಬ್ಬೊಬ್ರದ್ದು ಒಂದೊಂದು ಶೇಪಲ್ಲಿ ಇರುತ್ತೆ, ಒಂದೊಂದು ರೀತಿ ಇರುತ್ತೆ, ಬಟ್ ಎಲ್ಲ ಕೆಲಸ ಮಾಡುತ್ತೆ. ಕೆಲವ್ರು ಏನಂದ್ರೆ, ಈಗ ಸ್ತನ ಚಿಕ್ಕದಿದೆ, ನಮಗೆ ಹಾಲು ಬರುತ್ತಾ ಮುಂದೆ, ಎದೆ ಹಾಲು ಕುಡ್ಸಕ್ಕಾಗತ್ತಾ ನಮಗೆ ಅಂತ ಪಾಪ ಹೆದರ್ಕೊಂಡ್ಬಿಡ್ತಾರೆ. ಸೊ ಎಲ್ಲರಿಗೂ ಇವೆಂಚುಲಿ ಎಲ್ರೂ ಹಾಲು ಕುಡಿಸ್ತಾರೆ, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಮಹಿಳೆಯರೇ, ನಿಮ್ಮ ಬಾಡಿನ ನೀವು ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ಯಾವತ್ತೂ ಹಿಂಜರ್ಕೋಬೇಡಿ. ನಮ್ಮ ಬಾಡಿ ಬಗ್ಗೆ ನಮಗೆ ಒಂದು ಹೆಮ್ಮೆ ಇರಬೇಕು. ನಮ್ಮ ದೇವ್ರು ನಮ್ಮನ್ನ ಯಾವ ಥರ ಮಾಡಿದಾನೆ ಅದೇ ನಮಗೆ ನಾರ್ಮಲ್ ಅನ್ನೋದು ನಾವು ತಿಳ್ಕೊಬೇಕು. ಮತ್ತು ನಿಮ್ಗೆ ಯಾವತ್ತೂ ನಿಮ್ಮ ಬಾಡಿ ಎಷ್ಟು ನಾರ್ಮಲ್ ಆಗಿದೆ ಅಂತ ಗೊತ್ತಿರುತ್ತೆ. ಒಂದು ದಿವಸ ಮುಂದೆ ಅಲ್ಲಿ ಗೆಡ್ಡೆ ಏನಾರ ಕಾಣಿಸ್ಕೊಂಡ್ರೆ ನಿಮಗೆ ಖಂಡಿತ ಗೊತ್ತಾಗತ್ತೆ. ಮತ್ತು ಆ ಥರ ಗೊತ್ತಾದಾಗ ನಿಮ್ಮ ಬಾಡಿಲಿ ಎಲ್ಲೇ ಒಂದು ಗೆಡ್ಡೆ ಕಾಣಿಸ್ಕೊಂಡ್ರು ಅದು ಕ್ಯಾನ್ಸರ್ ಇರ್ಬೋದು, ಅಥವಾ ಕ್ಯಾನ್ಸರ್ ಅಲ್ಲದೆ ಇರುವಂಥ ಗಡ್ಡೆ ಸಹ ಆಗಿರ್ಬೋದು. ಸೊ ಇವತ್ತು ನೀವು ನೋಡ್ಕೊಂಬಿಟ್ಟು ನಿಮಗೆ ಗಡ್ಡೆ ಕಾಣಿಸ್ಕೊಂತು ಅಂದರೆ, ಓ ನನಗೆ ಕ್ಯಾನ್ಸರೇ ಬಂದ್ಬಿಡ್ತು ಅಂತ ಖಂಡಿತ ಅನ್ಕೋಬೇಡಿ. ಅದೇನು ನನ್ನ ಒಂದ್ಸತಿ ಡಾಕ್ಟ್ರಿಗೆ ತೋರಿಸ್ಕೊಂಬರೋದಂತೂ ಮರಿಬೇಡಿ.